ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಸಾರಿಗೆ ಬಂದ್ ಬಿಸಿ ತಟ್ಟುತ್ತಾ ಸರ್ಕಾರಕ್ಕೆ ಸಂಜೆಯವರೆಗೆ ಡೆಡ್ಲೈನ್ ಅನ್ನ ನೀಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಇಂದು ಬೆಂಗಳೂರು ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸಾರಿಗೆ ಬಂದ್ ಬಿಸಿ ತಟ್ಟುತ್ತಾ ಸರ್ಕಾರಕ್ಕೆ ಸಂಜೆಯವರೆಗೆ ಡೆಡ್ಲೈನ್ ಅನ್ನ ನೀಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಇಂದು ಬೆಂಗಳೂರು ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. 26 ತಿಂಗಳ ಆರಿಯರ್ಸ್ ನೀಡಿದ್ರು ಕೂಡ ನೌಕರರು ಮಾತ್ರ ಒಪ್ಪುತ್ತಾ ಇಲ್ಲ, ಪೂರ್ತಿ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. 38 ತಿಂಗಳ ಹಿಂಬಾಕಿ ವೇತನ ಪರಿಷ್ಕರಣೆಗೆ ಸಾರಿಗೆ ನೌಕರರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಇಂದು ಬೆಂಗಳೂರು ಚಲೋ, ನಾಳೆ ಬೃಹತ್ ಧರಣಿಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಸುದ್ದಿಗೋಷ್ಠಿಯ ಬಳಿಕ ಮುಷ್ಕರದ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಮುಷ್ಕರ ಮಾಡಬೇಕಾ ಬೇಡವಾ ಅನ್ನೋದನ್ನ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಸುದ್ದಿಗೋಷ್ಠಿ ಆದ್ಮೇಲೆ ತೀರ್ಮಾನವನ್ನ ಹೇಳ್ತಾರೆ. ಬೆಂಗಳೂರು ಚಲೋನಲ್ಲಿ ಸಾವಿರಾರು ನೌಕರರು ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. 38 ತಿಂಗಳ ಹಿಂಬಾಕಿ ಹಣ 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಗೆ ಈಗಾಗಲೇ ಒತ್ತಾಯವನ್ನ ಮಾಡಲಾಗಿದೆ. 26 ತಿಂಗಳ ಹಿಂಬಾಕಿ ವೇತನ ಬೇಕಿಲ್ಲ, ನಮಗೆ ಪೂರ್ತಿ ಹಣ ಬೇಕು ಅಂತ ಹೇಳಿ 4 ನಿಗಮಗಳ ಸಾರಿಗೆ ನೌಕರರು ಈಗಾಗಲೇ ಪಟ್ಟು ಹಿಡಿದಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4ರವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಸಾಲು ಸಾಲು ಸಂಧಾನ ಸಭೆಯನ್ನ ಮಾಡಲಾಗಿತ್ತು. ಆ ಸಂಧಾನ ಸಭೆಯೆಲ್ಲ ಈಗಾಗಲೇ ವಿಫಲವಾಗಿದೆ. ಸಿಎಂ ಸಿದ್ದರಾಮಯ್ಯ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ಇದ್ರ ಬಗ್ಗೆ ಒಂದು ಸಭೆಯನ್ನ ಕೂಡ ಮಾಡಲಾಗಿತ್ತು. ಸಭೆ ಎಲ್ಲ ವಿಫಲ ಆಗಿದೆ. ಕಾರ್ಮಿಕ ಇಲಾಖೆ ಆಯುಕ್ತರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು. ಸಭೆ ಬಳಿಕ 26 ತಿಂಗಳ ಹಿಂಬಾಕಿ ಆಫರ್ ಅನ್ನ ಕೊಟ್ಟಿತ್ತು ಸರ್ಕಾರ. 26 ತಿಂಗಳು ಬೇಡ, ಪೂರ್ತಿ ಹಣವನ್ನ ಕೊಡಿ ಅಂತ ಹೇಳಿ ನೌಕರರು ಹಠಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಬೆಂಗಳೂರು ಚಲೋನಲ್ಲಿ ಸಾವಿರಾರು ನೌಕರರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇವಾಗೇನು 10 ಗಂಟೆಗೆ ಈಗಾಗಲೇ ಶುರುವಾಗಿದೆ ಅನ್ಸುತ್ತೆ. ಈಗ ಶುರುವಾಗಿ ಸಂಜೆ 4 ಗಂಟೆವರೆಗೂ ಕೂಡ ಬೆಂಗಳೂರು ಚಲೋ ಇರುತ್ತೆ. ಈ 4 ನಿಗಮಗಳೇನಿದೆ, KSRTC, BMTC, KKRTC ಮತ್ತೆ NWKRTC 4 ನಿಗಮಗಳ ಸಾರಿಗೆ ನೌಕರರು ಈ ಬೆಂಗಳೂರು ಚಲೋದಲ್ಲಿ ಭಾಗಿಯಾಗ್ತಾರೆ. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸರ್ಕಾರ ಈಗಾಗಲೇ ಭರವಸೆಯನ್ನ ಕೂಡ ನೀಡಿತ್ತು, ನಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತೆ ಅಂತ ಹೇಳಿ ಭರವಸೆಯನ್ನ ನೀಡಿತ್ತು. ಆದ್ರೆ ಆ ಭರವಸೆ ಏನಿದೆ, ಆ ಭರವಸೆಯಾಗೇ ಉಳಿದಿದೆ. ಯಾವುದೇ ರೀತಿ ಬೇಡಿಕೆಯನ್ನ ಈಡೇರಿಸಿಲ್ಲ ಅಂತ ಹೇಳಿ ಈ ಹಿಂದೆಯೂ ಕೂಡ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡಿದ್ರು. ಇಲ್ಲಿ ಇವ್ರ ವಾದ ಏನು ಅಂತಂದ್ರೆ, ಸರ್ಕಾರ ಈಗಾಗಲೇ ಸಭೆಗಳನ್ನ ಮಾಡಿದೆ, ಆ ಸಭೆಗೆ ನಮ್ಮನ್ನ ಯಾಕೆ ಕರೆದಿಲ್ಲ, ನಮ್ಮನ್ನು ಕರಿಬೋದಿತ್ತಲ್ಲ, ನಮ್ದೇನು ಬೇಡಿಕೆ ಇತ್ತು ಅಂತ ಹೇಳಿ ನಾವು ಹೇಳ್ಕೊತಿದ್ವಿ, ನಮ್ಮನ್ನ ಕರೀದೆ ಇವರೇ ತೀರ್ಮಾನವನ್ನ ಮಾಡ್ಕೊಂತಿದ್ದಾರೆ. ಅಂದ್ರೆ 26 ತಿಂಗಳದ್ದು ಮಾತ್ರ ಕೊಡ್ತಿದ್ದಾರೆ, 38 ತಿಂಗಳದ್ದು ಕೊಡ್ಲಿಕ್ಕೆ ಯಾಕೆ ಇವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನೇನಾದ್ರು ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ, ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಮೆಜೆಸ್ಟಿಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸರ್ಕಾರಕ್ಕೆ ಸಂಜೆವರೆಗೂ ಈಗಾಗಲೇ ಡೆಡ್ ಲೈನ್ ಅನ್ನ ನೀಡಲಾಗಿದೆ. ಸರ್ಕಾರ ಏನ್ ತೀರ್ಮಾನವನ್ನ ಕೈಗೊಳ್ಳಬಹುದು, ಸಾರಿಗೆ ನೌಕರರು ಏನ್ ಹೇಳ್ತಿದ್ದಾರೆ? ತೇಜಸ್ವಿನಿ, ಖಂಡಿತ ಸಾರಿಗೆ ನೌಕರರ ಬೇಡಿಕೆ ಸರ್ಕಾರದ ಮಟ್ಟಕ್ಕೆ ತಲುಪಿತ್ತು. ಸರ್ಕಾರಕ್ಕೂ ಕೂಡ ಒಂದು ರೀತಿಯಾದಂಥ ಒತ್ತಡ ಹೇರುವಂಥ ಕೆಲಸ ಸಾರಿಗೆ ನೌಕರರು ಮಾಡಿದರು. ಇವತ್ತು ಇಡೀ ರಾಜ್ಯಾದ್ಯಂತ KSRTC, BMTC, NWRTC ಹಾಗೆ KKRTC ಸಾರಿಗೆ ನೌಕರರು ಬೆಂಗಳೂರು ಚಲೋ ಎನ್ನುವಂಥ ನಿಟ್ಟಿನಲ್ಲಿ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಕರೆಯನ್ನು ಕೊಟ್ಟಿದ್ದರು. ಈಗಾಗಲೇ ಫ್ರೀಡಂ ಪಾರ್ಕ್ಗೆ ಸಾಕಷ್ಟು ನೌಕರರು ಕೂಡ ಬಂದು ಭಾಗಿಯಾಗುವಂಥ ಕೆಲಸ ಮಾಡಿದ್ದಾರೆ. ಭಾಗಿಯಾಗೋಕ್ಕೂ ಮುಂಚೆನೇ ನಿನ್ನೆ ಮಧ್ಯಾಹ್ನ ಸಂಜೆ ಹೊತ್ತಿಗೆ, ಅಂದರೆ ಹೆಚ್ಚು ಕಡಿಮೆ ಒಂದು 6 ಗಂಟೆ 7 ಗಂಟೆ ಹೊತ್ತಿಗೆ ಸರ್ಕಾರ ಒಂದು ರೀತಿಯಾದಂಥ ತೀರ್ಮಾನಕ್ಕೆ ಮುಂದಾಗ್ತಾರೆ. 38 ತಿಂಗಳ ಹಿಂಬಾಕಿ ವೇತನವನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಏನು ಒತ್ತಾಯ ಇತ್ತು, ಅದರಲ್ಲಿ 26 ತಿಂಗಳನ್ನು ಘೋಷಣೆ ಮಾಡುವಂಥ ಕೆಲಸ ಮಾಡ್ತಾರೆ. ನಿಮಗಿರುವಂಥ ಸಮಸ್ಯೆಗಳೆಲ್ಲ ಬಹುತೇಕ ನಾವು ಪರಿಹರಿಸ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಾರಿಗೆ ಸಚಿವರ ರೆಡ್ಡಿಯವರ ಒಂದು ಮನವಿ ಮೇರೆಗೆ 26 ತಿಂಗಳ ಹಿಂಬಾಕಿ ವೇತನವನ್ನು ಪುರಸ್ಕಾರ ಮಾಡುತ್ತೆ ಸಾರಿಗೆ ನೌಕರರು ಕೂಡ ಇದು ಸಿಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು
ಕರ್ನಾಟಕ ರಾಜ್ಯಪಥದಲ್ಲಿ ಹೊರಡಿಸುವಂಥ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ನಮ್ಮನ್ನು ಕರೆಸಿ ಸಭೆಯನ್ನು ಮಾಡಿಲ್ಲ, ಅಂತಿಮವಾದಂಥ ತೀರ್ಮಾನವನ್ನು ಯಾಕೆ ತೆಗೆದುಕೊಳ್ಳಿಕ್ಕಾಗಲಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಹಠಕ್ಕೆ ಬಿದ್ದಿರುವಂಥ ಸಾರಿಗೆ ನೌಕರರು ನಮ್ಮ ಒಂದು ಬೆಂಗಳೂರು ಕರೆ ಎನ್ನುವಂಥದ್ದು ಚಲೋ ರೂಪದಲ್ಲಿ ಏನಾಗ್ತಾ ಇದೆ, ಇವತ್ತು 10 ಗಂಟೆಗೆ ಆರಂಭ ಆಗಿ ಇವತ್ತು ಸಂಜೆವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ನೌಕರರು ಫ್ರೀಡಂ ಪಾರ್ಕ್ಗೆ ಸೇರಿರುವಂಥದ್ದು. ಇದ್ರ ಜೊತೆಗೆ ಸಾರಿಗೆ ಬಸ್ಗಳ ಸೇವೆ ಇವತ್ತು ಇರುತ್ತಾ ಇರಲ್ವಾ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಗಳ ಮೂಲಕವಾಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಹೆಚ್ಚು ಕಡಿಮೆ 400ರಿಂದ 450 KSRTC ಬಸ್ಗಳು ರಾಜ್ಯಾದ್ಯಂತ ಸಾರಿಗೆ ಎಂದಿನಂತೆ ಸಾರಿಗೆ ವ್ಯವಸ್ಥೆ ಏನಿತ್ತು ವ್ಯವಸ್ಥೆಯಂತೆ ನಾನಾ ಭಾಗಕ್ಕೆ ಬಸ್ಗಳ ಸಂಚಾರ ಆಗ್ತಾ ಇರುವಂಥದ್ದು. ಪ್ರಯಾಣಿಕರಿಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾದಂಥ ದೃಶ್ಯಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಬೆಳಗ್ಗೆಯಿಂದಲೇ KSRTC, BMTC, NWRTC, KKRTC ಬಸ್ಗಳೆಲ್ಲವೂ ಕೂಡ ಎಂದಿನಂತೆ ಯಥಾಸ್ಥಿತಿಯಲ್ಲಿ ಸಂಚಾರ ಮಾಡುವಂಥ ಕೆಲಸ ಆಗ್ತಾ ಇದ್ದಾವೆ. ಈ ಮೂಲಕವಾಗಿ ನೌಕರರಲ್ಲೇ ಈ ರೀತಿಯ ಒಂದು ಸರ್ಕಾರದ ಒಂದು ಆದೇಶ ಏನಾಗಿದೆಯೋ 26 ತಿಂಗಳ ಹಿಂಬಾಕಿ ವೇತನವನ್ನು ಕೊಡುವಂಥ ಕೆಲಸ ಏನಾಗ್ತಾ ಇದೆಯೋ ಅದಕ್ಕೆ ಒಪ್ಪಿಗೆ ಸೂಚಿಸುವ ಮೂಲಕವಾಗಿ ಈ ಬಸ್ಗಳ ಸಂಚಾರ ಆಗ್ತಿದೆಯಾ ಎನ್ನುವಂಥದ್ದಕ್ಕೆ ಒಂದು ರೀತಿಯಾದಂಥ ಉದಾಹರಣೆ ಅಂದರೆ ತಪ್ಪಾಗಲ್ಲ. ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಕರೆ ಕೊಟ್ಟಿರುವಂಥ ಬೆಂಗಳೂರು ಚಲೋಗೂ ಕೂಡ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಅಂದರೆ ರಾಜ್ಯದ ನಾನಾ ಭಾಗಗಳಿಂದ ಉತ್ತರ ಕರ್ನಾಟಕ ಭಾಗ ಆಗ್ಬೋದು, ಕರಾವಳಿ ಭಾಗ ಆಗ್ಬೋದು ಸೇರಿದಂತೆ ನಾನಾ ಭಾಗದಿಂದ ನೌಕರರು ಯಾರು ಈ ಒಂದು ಶಿಫ್ಟ್ನಲ್ಲಿ ಇರಲ್ವೋ, ಕೆಲಸದಲ್ಲಿರಲ್ವೋ ಅವರು ಬಂದು ಆ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಬಸ್ಗಳಲ್ಲಿರುವಂಥ ಕೆಲವರು ನೌಕರರು ಕೂಡ ಶಿಫ್ಟ್ ಮುಗಿದಾದ ಮೇಲೆ ಆ ಒಂದು ಬೆಂಗಳೂರು ಚಲೋ ಎನ್ನುವಂಥ ಕಾರ್ಯಕ್ರಮ ಫ್ರೀಡಂ ಪಾರ್ಕ್ನಲ್ಲಿ ಏನಾಗ್ತಾ ಇದೆಯೋ ಅದರಲ್ಲಿ ಭಾಗಿಯಾಗಿ ಬೇಡಿಕೆಗಳು, ಸರ್ಕಾರದ ಮಟ್ಟದಿಂದ ಬೇಡಿಕೆಗಳೇನು ನಾವು ಕೊಟ್ಟಿದ್ದೀವಿ ಅದನ್ನು ಪೂರೈಕೆ ಮಾಡುವಂಥ ಕೆಲಸ ಸರ್ಕಾರ ಮಾಡಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಿರುವಂಥ ಕೆಲಸ ಆಗಿದೆ. 26 ತಿಂಗಳ ಹಿಂಬಾಕಿ ವೇತನ ಈಗಾಗಲೇ ಜಾರಿಯಾಗಿದೆ. ಇನ್ನುಳಿದಂಥ ಸಮಸ್ಯೆಗಳು ಸೇರಿದಂತೆ ಇನ್ನು 12 ತಿಂಗಳ ಹಿಂಬಾಕಿ ವೇತನವನ್ನು ಯಾಕೆ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? 1200 ಕೋಟಿಗಿಂತಲೂ ಅಧಿಕವಾದಂಥ ಮೊತ್ತವನ್ನು ನೀವು ಕ್ಲಿಯರ್ ಮಾಡಿದ್ರಾ, ಇನ್ನುಳಿದಂಥ 500 ಕೋಟಿ ಕ್ಲಿಯರ್ ಮಾಡಲಿಕ್ಕೆ ಏನ್ರಿ ಸಮಸ್ಯೆ ನಿಮಗೆ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನೌಕರರು ಸರ್ಕಾರದ ಮಟ್ಟದಲ್ಲಿ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಪ್ರಶ್ನೆನೇ ಆಗ್ತಾ ಇರೋದು. ಈ ಮೂಲಕವಾಗಿ ಇವತ್ತು ಇನ್ನೊಂದು ಅಧಿಕೃತವಾದಂಥ ಸಭೆ ಕರೆಯುವಂಥ ಸಾಧ್ಯತೆ ಇದೆ. ಜಂಟಿ ಕ್ರಿಯಾ ಸಮಿತಿ ನೇತೃತ್ವ ವಹಿಸಿರೋರನ್ನು ಅವ್ರನ್ನ ಕರೆದು ಸಭೆಯಲ್ಲಿ ಕೂರಿಸಿ ಏನೆಲ್ಲ ಸಮಸ್ಯೆಗಳು ಇನ್ನೂ ಏನೇನು ಬೇಡಿಕೆಗಳಿದಾವೆ ಅವನ್ನ ಸ್ಪಂದಿಸುವಂಥ ಸಾಧ್ಯತೆಗಳಿದ್ದಾವೆ. ಹೆಚ್ಚು ಕಡಿಮೆ ಇನ್ನೊಂದು 4 ತಿಂಗಳು 5 ತಿಂಗಳು ಹಿಂಬಾಕಿ ವೇತನವನ್ನು ಬಿಡುಗಡೆ ಮಾಡಿದ್ರೆ ಇವರು ಕರೆ ಕೊಟ್ಟಿರುವಂಥ ನಾಳೆ ಮುಷ್ಕರ ಎನ್ನುವಂಥದ್ದು ಇವತ್ತು ಸಂಜೆ 4 ಗಂಟೆಗೆ ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನು ಕೂಡ ಇದೆ. ಆ ಸುದ್ದಿಗೋಷ್ಠಿಯಲ್ಲಿ ಅಂತಿಮವಾದಂಥ ಮಾಹಿತಿಯನ್ನು ಪ್ರಕಟ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ತೇಜಸ್ವಿನಿ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.